ಮಕ್ಕಳ ಒಂದು ಶಿಕ್ಷಣ ಮಟ್ಟವನ್ನ ಉತ್ತಮಪಡಿಸುವ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ಜಾರಿಗೆ ತಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಾರು 3 ದಿನಗಳ ಕಾಲ ನಿಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ನಡೆಸಬೇಕಾಗಿತ್ತು. ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಪರಿಶೋಧನೆ ಜೊತೆಗೆ ಇಲ್ಲಿನ ಒಂದು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಮಾಡಬೇಕಾಗುತ್ತೆ ಅದನ್ನ ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟಂಗೆ ನಾವು ಅನುಪಯುಕ್ತ ವಸ್ತುಗಳ ಸಾಮಗ್ರಿ ನಿರ್ವಹಣಾ ವಹಿ ಅಂದ್ರೆ ಬೇಡವಾದ ವಸ್ತುಗಳಿದ್ವಾ, ಬುಕ್ಸ್, ಹಳೆ ಬುಕ್ಸ್, ಚೇರು, ಕುರ್ಚಿ ಆಮೇಲೆ ಜೊತೆ ಕ್ಯಾಶ್ ಬುಕ್, ಮಕ್ಕಳ ಹಾಜರಾತಿ, ಮಕ್ಕಳ ಸಮವಸ್ತ್ರ ವಿತರಣೆ ಮಾಡಿರುವಂತ ವಹಿ, ಹೀಗೆ ಬುಕ್ಸ್, ಮಕ್ಕಳ ಶಿಕ್ಷಕರ ಹಾಜರಾತಿ ನಿರ್ವಹಣಾ ವಹಿ, ಮತ್ತೆ ಕಂಪ್ಲೇಂಟ್ ಯಾವ್ದಾದ್ರು ಬಂದಿದ್ರೆ ದೂರು ವಹಿ ಇರ್ಬೋದು. ಇದೆಯಾ ದೂರು ವಹಿ ನಿರ್ವಹಿಸಿದ್ದೀರಾ? ಅಲ್ಲ ವಹಿ ನಿರ್ವಹಿಸಬೇಕು ನೀವು. ಈಗ ಉದಾಹರಣೆ ಜೂನ್ ತಿಂಗಳಲ್ಲಿ ಯಾವುದು ದೂರು ಬಂದಿಲ್ಲ ಅಂತ ಬರೀಬೇಕು. ಶಿವಸೇನಾ STLC ಅಧ್ಯಕ್ಷ ನೀವು ಸೇರಿಬಿಟ್ಟು ಸಭೆ ನಡವಳಿಕೆ ಮಾಡ್ತಾ ಇಲ್ಲ. ಈ ತಿಂಗಳಲ್ಲಿ ಜೂನ್ ಜುಲೈಲಿ ಯಾವುದು ಕೂಡ ದೂರು ಬಂದಿರುವುದಿಲ್ಲ ಅಂತ ಬರೀಬೇಕು. ನಿರ್ವಹಣೆ ಮಾಡದೇ ಇದ್ರೆ ನಿಯಮ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ದೂರು ವಹಿ ಇರಬೇಕು. ಎಲ್ಲ ವಹಿಗಳನ್ನ ಸರಿಯಾಗಿ ನಿರ್ವಹಿಸಬೇಕು. ಆಮೇಲೆ ದೂರು ಪೆಟ್ಟಿಗೆ ನಿರ್ವಹಿಸಿರಿ. ಅಂದ್ರೆ ದೂರು ಪೆಟ್ಟಿಗೆ ಇಟ್ಟದಲ್ಲ, ನೀವೇನ್ ಮಾಡ್ಬೇಕು, ಹೊರಗಡೆ ನೇತಾಕ್ಬೇಕು. ಮತ್ತೆ ಡೆಲಿವರಿ ಟೈಮಲ್ಲಿ ಹೊರಗಡೆ ಕಂಪ್ಲೇಂಟ್ ಏನಾದ್ರು ಹಾಕ್ತಾರೆ, ಆಗ ನೀವು ವಹಿಯನ್ನ ನಿರ್ವಹಿಸಬೇಕು. ಆಯ್ತಾ? ಹೌದು, ಅಂತವನ್ನೆಲ್ಲ ನಿರ್ವಹಿಸಬೇಕು. ಹೀಗೆ ಇಂಥ ವಹಿಗಳನ್ನೆಲ್ಲ ಜೊತೆಗೆ ಪೋಷಕರ ಭೇಟಿ ಇರುತ್ತೆ, ಮನೆ ಭೇಟಿ. ಪೋಷಕರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪೋಷಕರು ಕೆಲಸದ ನಿಮಿತ್ತ ಎಲ್ಲ ಹೊರಗಡೆ ಹೋಗಿರ್ತಾರೆ, ಹೌದಾ ಇಲ್ವಾ? ನಿಮ್ಮ ಪಾಪ ಎಷ್ಟನೇ ಕ್ಲಾಸು? 4ನೇ ತರಗತಿನ. ಈಗ ನಿಮ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್ಕಾರದಿಂದ. ಏನಂತ? ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕವನ್ನು ಪಡೆದಿದೆಯಾ? ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಸಮವಸ್ತ್ರವನ್ನು ಪಡೆದಿದೆಯಾ ಅಂತ ಪಡೆದಿದ್ದಾರೆ ಅಂದ್ರೆ ಪಠ್ಯ ಕೊಟ್ಟಿದೆಯಾ ಅಂತ ಕೇಳ್ತಾರೆ. ಪಠ್ಯ ಬುಕ್ಸ್ ಎಲ್ಲ. ನಿಮ್ಮ ಮಗು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಪಡ್ಕೊತಾ ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮ್ಗೆ? ಇಲ್ಲ, ಮಾಹಿತಿ ಕೊಡ್ಬೇಕು ನೀವು. ಎಲ್ಲ ಆನ್ಲೈನ್ ಅಲ್ಲಿ ಇರೋದ್ರಿಂದ ಆನ್ಲೈನ್ ಬಗ್ಗೆ ಗೊತ್ತಿರಲ್ಲ, ಅದಕ್ಕೆ ಕೊಡ್ಬೇಕು. ಹಾಗಾದ್ರೆ ಕೈಯಲ್ಲಿ ಬರ್ಕೊಳ್ಳೋದು, ಮತ್ತೊಂದು ಮಾಡೋದು, ಏನೋ ಒಂದು ಸರ್ಕಾರದಿಂದ ಮಾಡೋದು. ನಿಮಿಷ ಮೀಟಿಂಗ್ ಮಾಡ್ತಾರೆ. ನಿಮಿಷ ಬಂದ್ಬಿಡಿ. ಹಾಗೆ ನಿಮ್ಮ ಮಗು ಸಾರಿಗೆ ಭತ್ಯೆಯನ್ನ ಸಕಾಲಿಕವಾಗಿ ಪಡ್ಕೊತಾ ಇದೆಯಾ ಅಂದ್ರೆ ದೂರದಿಂದ ಬರೋ ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಆ ತರದ್ದೇನಾದ್ರು ಇದೆಯಾ ಅಂತ ಕೇಳಿದ್ದಾರೆ. ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದೆ ಅಂದ್ರೆ ನೀವು ಮಕ್ಕಳು ಓದೋದ್ರಲ್ಲಿ ಪರವಾಗಿಲ್ವಾ? ನಿಮ್ಮ ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನ ನಿಮ್ಮ ಮಗು ಏನಾದ್ರು ದೂರ ಹೇಳಿದೆಯಾ? ನೀವು ಎಷ್ಟು ಸರಿ ಸಭೆಗಳಲ್ಲಿ ಭಾಗವಹಿಸ್ತೀರಿ? ಯಾವಾಗ ಬರ್ತಾ ಇರ್ತೀವಿ, ಹೇಳ್ದಂಗೆಲ್ಲ ಬರ್ತಾ ಇರ್ತೀವಿ. ನೀವು ನಿಮ್ಮ ಮಗುವಿಗೆ ಶಾಲೆಯಲ್ಲಿ ಲಭ್ಯವಿರುವ ಸುರಕ್ಷತಾ ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಅರಿವಿದೆಯಾ? ಸುರಕ್ಷಿತ ಮಕ್ಕಳು ಅದೇ ಹೋಗ್ಬೇಕು, ರಸ್ತೆಯಲ್ಲಿ ಹೋಗ್ಬೇಕಾರೆ ಅದ್ರ ಬಗ್ಗೆ ನಾವ್ ಹೇಳಿದ್ವ ನಿಮ್ಗೆ ಒಂದ್ಸತಿ ಮೀಟಿಂಗ್ ಮಾಡಿದ್ವಲ್ಲ, ಆಶಾ ಕಾರ್ಯಕರ್ತರು ಬಂದಾಗ. ಅದು ಗ್ಯಾಸ್ ಅಡಿಗೆ ಮನೆಗೆ ಹೋಗೋದು ಹೋಗೋದ್ ಬಾರ್ದು, ಮಾಹಿತಿ ಹೇಳಿದಾರ? ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಶಾಲೆ ಯಾವ್ದಾದ್ರು ಶುಲ್ಕವನ್ನ ಪಡ್ಕೊಂಡಿದ್ಯಾ? ಇಲ್ಲೇ ಶಾಲೆ ಶುಲ್ಕ ಪಡ್ಕೊಂಡಿದ್ದೀರಾ? ನೀವ್ ಯಾವ್ದಾರ ಫೀಸ್ ಕೊಟ್ಟಿದ್ರ ಸ್ಕೂಲ್ಗೆ ಅಂತ? ಇಲ್ಲ. ಶಾಲೆಯ ಕಾರ್ಯನಿರ್ವಹಣೆ ಸುಧಾರಣೆಗೆ ನಿಮ್ಮ ಸಲಹೆಗಳೇನು ಅಂತ ಎಲ್ಲ ಕೇಳಿದ್ದಾರೆ. ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ಬೋದು. ಇಲ್ಲ ಆಮೇಲೆ ಇದಕ್ಕೆ ಕಟ್ ಮಾಡಿ